ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ ಪಿಎಸ್ಐ ಅರೆಸ್ಟ್ ಆಗಿದ್ದಾನೆ. ಅಪ್ರಾಪ್ತರನ್ನ ಠಾಣೆಗೆ ಕರೆಸಿ ಅಸಭ್ಯವಾಗಿ ವಿಕೃತಿಯನ್ನ ಮೆರೆದಿದ್ದ ಪಿಎಸ್ಐ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಕೆಲಸ ಮಾಡಿದ ಪಿಎಸ್ಐ ಅರೆಸ್ಟ್ ಆಗಿದ್ದಾನೆ. ಅಪ್ರಾಪ್ತರನ್ನ ಠಾಣೆಗೆ ಕರೆಸಿ ಅಸಭ್ಯವಾಗಿ ವಿಕೃತಿಯನ್ನ ಮೆರಿತಾ ಇದ್ದ ಪಿಎಸ್ಐ ಪ್ರವೀಣ್ ಬಂಧಿಸಿದ ಕೊತ್ತನೂರು ಪೊಲೀಸರು. ಇಂದು ಕೋರ್ಟ್ ಮುಂದೆ ಹಾಜರುಪಡಿಸಲಿರುವ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಲಿರುವ ಕೊತ್ತನೂರು ಪೊಲೀಸರು. ಇನ್ನು ಕೊಲೆ ಕೇಸ್ ಆರೋಪಿಗಳ ಜೊತೆ ಸೈಕೋ ರೀತಿಯಾಗಿ ವರ್ತಿಸಿದ್ದಾನೆ. ತನ್ನ ವಿಕೃತಿ ವರ್ತನೆಯನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿರುವ ಪಿಎಸ್ಐ ಈಗಾಗಲೇ ಪ್ರವೀಣ್ನ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಮೊಬೈಲ್ನಲ್ಲಿರೋ ವಿಡಿಯೋಗಳ ಬಗ್ಗೆ ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರಾ ಅಥವಾ ಬೇರೆಯವರಿಗೆ ಶೇರ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಈಗ. ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಲು ಕೊತ್ತನೂರು ಪೊಲೀಸರು ರೆಡಿ ಆಗಿದ್ದಾರೆ. ಇಲ್ಲಿ ಅಪ್ರಾಪ್ತರನ್ನ ಠಾಣೆಗೆ ಕರೆಸಿ ಅಸಭ್ಯವಾಗಿ ಈತ ವಿಕೃತಿಯನ್ನ ಮೆರಿತಾ ಇದ್ದ. ಕೆಲ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರಾ ಅಥವಾ ಬೇರೆಯವರಿಗೆ ಶೇರ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸನಿಂದ ವಿಕೃತಿ ಮೆರೆದಿರುವಂಥದ್ದು. ಇನ್ನು ಅಮೃತಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಪ್ರವೀಣ್ ಬಂಧನ ಮಾಡಲಾಗಿದೆ. ಕೊಲೆ ಕೇಸ್ ಆರೋಪಿಗಳ ಜೊತೆ ಈತ ಪ್ರವೀಣ್ ಸೈಕೋ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದ. ಅಪ್ರಾಪ್ತ ಬಾಲಕನನ್ನ ರಹಸ್ಯ ಜಾಗದಲ್ಲಿಟ್ಟು ಬೆಲ್ಟ್ನಿಂದ ಈತ ಹಲ್ಲೆ ಮಾಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಎಸ್ಕೆ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ದಾನೆ ಈ ಪಿಎಸ್ಐ. ಈಗಾಗಲೇ ಕೊತ್ತನೂರು ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಏನ್ ಮಾಡಿದ್ದಾನೆ, ಈತನ ಬಗ್ಗೆ ಏನ್ ಕೇಸ್ ದಾಖಲಾಗಿದೆ, ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ, ಏನಿದೆ ಡೀಟೇಲ್ಸ್? ಅಂಕಿತ, ಅಮೃತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ನಡೆಯುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೈಗೊಂಡಿದ್ದಂತ ಪಿಎಸ್ಐ ಪ್ರವೀಣ್ ಅವರು ಆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಆದ್ರೆ ಬಂಧಿತ ಆರೋಪಿಗಳಲ್ಲಿ ಕೆಲವರು ಅಪ್ರಾಪ್ತರಿರ್ತಾರೆ. ಅವರನ್ನ ಠಾಣೆಗೆ ಕರೆದುಕೊಂಡು ಬರದೆ ಬೇರೆ ಒಂದು ಸ್ಥಳದಲ್ಲಿ, ಖಾಸಗಿ ಸ್ಥಳದಲ್ಲಿ ಇಟ್ಟಿದ್ದಂತ ಈ ಪ್ರವೀಣ್ ಮತ್ತೆ ಅವರ ಸಿಬ್ಬಂದಿ ಆ ಆರೋಪಿಗಳಾದಂತ ಅಪ್ರಾಪ್ತರ ಮೇಲೆ ಮನಸೋಚ್ಚಿ ಹಲ್ಲೆ ಮಾಡ್ತಕ್ಕಂಥದ್ದು, ಒಂದು ಬೆಲ್ಟ್ ಅನ್ನ ಬಿಚ್ಚಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಒಬ್ಬ ಅಪ್ರಾಪ್ತ ಬಾಲಕರ ಏನು ಖಾಸಗಿ ಭಾಗಗಳನ್ನ ಬೇರೊಬ್ಬ ಅಪ್ರಾಪ್ತ ಬಾಲಕರ ಬಾಯಲ್ಲಿ ಇರ್ತಕ್ಕಂಥ ಒಂದು ರೀತಿಯಾಗಿ ಕೃತ್ಯವನ್ನು ಎಸಗಿರ್ತಕ್ಕಂಥ, ಅದನ್ನ ಮೊಬೈಲ್ ನಲ್ಲಿ ಸೆರೆ ಮಾಡಿ ಅದನ್ನ ಅವರ ಮೊಬೈಲ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ಜೊತೆಗೆ ವೈರಲ್ ಮಾಡುವಂತ ಒಂದು ಕೆಲಸವನ್ನ ಸಹ ಮಾಡಿದ್ರು. ಹೀಗಾಗಿ ಏನು ಒಂದು ಕರ್ತವ್ಯ ಲೋಪ, ಜೊತೆಗೆ ಏನು ಅಪ್ರಾಪ್ತ ಬಾಲಕರನ್ನ ಸರಿಯಾಗಿ ಅವರನ್ನ ಕಾನೂನು ರೀತಿಯಾಗಿ ಬಂಧನಕ್ಕೊಳಪಡಿಸಿ ಅವರನ್ನ ಬಾಲಮಂದಿರಕ್ಕೆ ಕಳ್ಸಿಕೊಡ್ಬೇಕಾಗಿತ್ತು. ಅದನ್ನ ಮಾಡದೆ ಬೇರೆ ಯಾವುದೋ ಒಂದು ಖಾಸಗಿ ಸ್ಥಳದಲ್ಲಿ ಅವರನ್ನ ಕೂಡಾಕಿ ಅವರ ಮೇಲೆ ಮನಸು ಇಚ್ಚೆ ಹಲ್ಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಈಗ ಸಬ್ ಇನ್ಸ್ಪೆಕ್ಟರ್ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಪ್ರಾಪ್ತರನ್ನ ಏನು ಅವರಲ್ಲಿ ಒಂದು ರೀತಿಯಾಗಿ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಸದ್ಯ ಏನು ಪೋಕ್ಸೋ ಕೇಸ್ ದಾಖಲಾದಂತ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಸೂಚನೆಯಂತೆ ಏನು ಈಗ ತಲೆ ಮಾಡಿಸ್ಕೊಂಡಿದ್ದಂತ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅವರನ್ನ, ಅಂದ್ರೆ ಈತ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಆತನನ್ನ ಬಂಧನ ಮಾಡಲಾಗಿದೆ. ಈ ಪ್ರಕರಣದ ಒಂದು ತನಿಖೆಯ ಜವಾಬ್ದಾರಿಯನ್ನ ಕೊತ್ತನೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗೆ ವಹಿಸಲಾಗಿದೆ. ಹೀಗಾಗಿ ಎಸಿಪಿ ಚಂದನ್ ಅವರು ಸಹ ಅದರ ಒಂದು ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರವೀಣ್ ಅವರ ಪಾತ್ರ ಏನು, ಆರೋಪಿಗಳನ್ನ ಇಲ್ಲಿ ಕರೆದುಕೊಂಡ್ ಬಂದಿದ್ರು, ಇಲ್ಲಿ ಬಂಧಿಸಿದ್ರು. ಜೊತೆಗೆ ಆ ವಿಡಿಯೋ ಮಾಡೋದಕ್ಕೆ ಕಾರಣ ಏನು, ಅವರ ಮೇಲೆ ಬೆಲ್ಟ್ ನಿಂದ ಹಲ್ಲೆ ಮಾಡೋದಕ್ಕೆ ಕಾರಣ ಏನು, ಈ ರೀತಿಯಾಗಿ ಆತನ ವಿರುದ್ಧ ಕೇಳಿ ಬಂದಿರ್ತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.